ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ KSY ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಬ್ಯಾಚುಲರ್ ಆಗಿದ್ದರೆ ಅಥವಾ ಅಡುಗೆ ಕಲಿತಿದ್ದೀನಿ ಅನ್ನೋದಾದರೆ ಈ ಥರ ಮಟನ್ ಬಿರಿಯಾನಿ ರೆಸಿಪಿನ ಸಿಂಪಲ್ಲಾಗಿ ಟ್ರೈ ಮಾಡಿ. ಮೊದಲಿಗೆ ಕುಕ್ಕರ್ಗೆ ಮಟನ್ನ ಹಾಕ್ಬಿಟ್ಟು ಬೇಯೋದಕ್ಕೆ ಬೇಕಾಗುವಷ್ಟು ನೀರು, ಉಪ್ಪು, ಅರಶಿನ ಹಾಕ್ಬಿಟ್ಟು ಒಂದು 5 ವಿಷಲ್ ಕೂಗಿಸ್ಕೊಬೇಕು. ಅರ್ಧ ಭಾಗದಷ್ಟು ಮಟನ್ ಬೆಂದೋಗಬೇಕು ಅಷ್ಟೇ, ಪೂರ್ತಿ ಬೇಯೋದು ಬೇಡ. ಯಾಕಂದರೆ ಬಿರಿಯಾನಿಗೆ ದಮ್ ಕಟ್ಟೋವಾಗಲೂ ಸ್ವಲ್ಪ ಬೇಯುತ್ತೆ. ಹಾಗಾಗಿ 5 ವಿಷಲ್ ಕೂಗಿಸ್ಕೊಂಡು ಅದಾದಮೇಲೆ ನಾವು ಇದಕ್ಕೆ ಮಸಾಲೆಗೆ ಚಕ್ಕೆ, ಲವಂಗ, ಏಲಕ್ಕಿ, ಹೋಲ್ ಸ್ಪೈಸಸ್, ಹಾಗೆ ಒಂದು 10 ಗೋಡಂಬಿ, ಒಂದು 2 ಟೀ ಸ್ಪೂನ್ ಆಗುವಷ್ಟು ಧನಿಯಾಕಾಳು, 1 ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಇಷ್ಟನ್ನು ಪುಡಿ ಮಾಡಿ ಇಟ್ಕೊಬೇಕು. ಅದಾದಮೇಲೆ ಮಿಕ್ಸಿ ಜಾರ್ಗೆ 1-2 ಈರುಳ್ಳಿ, ಒಂದು 10-15 ಖಾರಕ್ಕನುಗುಣವಾಗಿ ನಾವು ಕಾಯಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ನೀರು ಹಾಕಿ ಪೇಸ್ಟ್ ಮಾಡ್ಕೊಬೇಕು. ಅದಾದಮೇಲೆ ಬಿರಿಯಾನಿ ಮಾಡೋ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ತುಪ್ಪ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ನಾವು ಆವಾಗಲೇ ರುಬ್ಬಿರುವ ಮಸಾಲ ಹಾಕಿ ಪೇಸ್ಟ್ನ ಹಾಕಿಬಿಟ್ಟು ಒಂದು 5 ನಿಮಿಷ ಚೆನ್ನಾಗೇನೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಬೇಕು. ಅದಾದಮೇಲೆ ಚೆನ್ನಾಗೇ ಫ್ರೈ ಮಾಡಿಬಿಟ್ಟು ನಾವು ಇದಕ್ಕೆ ಒಂದು ಟೊಮೊಟೊನ ಸೇರಿಸ್ಬಿಟ್ಟು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೊಬೇಕು. ಬಿರಿಯಾನಿ ಆದಮೇಲೆ ಪುದೀನ ಸೊಪ್ಪು ಇರಲೇಬೇಕು, ಆವಾಗಲೇ ರುಚಿ ಜಾಸ್ತಿ. ಅದಾದಮೇಲೆ 1 ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿದ್ದಾದಮೇಲೆ ನಾವು ಮಟನ್ನ ಇದಕ್ಕೆ ಸೇರಿಸ್ಕೊಬೇಕು. ಬೇಯಿಸ್ಕೊಂಡಿರುವ ಮಟನ್ನ ಸೇರಿಸ್ಬಿಟ್ಟು ಬೇಯಿಸ್ಕೊಂಡಿರುವ ಮಟನ್ ನೀರೇನಿದೆ ಅದರಲ್ಲಿ ನಾವು ಅಕ್ಕಿ ಎಷ್ಟು ತಗೊಂಡಿದ್ದೀವಿ ಅಷ್ಟು ಅಳತೆಗೆ ನೀರನ್ನ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಬೇಕಾಗತ್ತೆ. ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಚೆನ್ನಾಗಿ ತೊಳೆದು ಇದಕ್ಕೆ ಅಕ್ಕಿ ಸೇರಿಸ್ಕೊಬೇಕು. ಅಕ್ಕಿ ಸೇರಿಸ್ಬಿಟ್ಟಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಸರಿಯಾಗಿದೆಯಾ, ಉಪ್ಪು ಸಾಕಾಗುತ್ತಾ ಅಂತ ನೋಡಿಕೊಂಡು ಅದಾದಮೇಲೆ ಮುಚ್ಚಿಬಿಟ್ಟು ನಾವು ದಮ್ ಕಟ್ಟಬೇಕು. 15 ಮಿನಿಟ್ಸ್ ದಮ್ ಕಟ್ಟಬೇಕು. ಕುಕ್ಕರ್ನಲ್ಲಿ ಮಾಡ್ಕೊತೀರಿ ಅನ್ನೋದಾದರೆ ಕುಕ್ಕರ್ನಲ್ಲೂ ಮಾಡ್ಕೊಬಹುದು. ಅದಾದಮೇಲೆ ನಾನು ಇವತ್ತು ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ, ಹಾಗಾಗಿ 15 ಮಿನಿಟ್ಸ್ ನಾನು ದಮ್ ಕಟ್ಟಬೇಕು. ಅದಾದಮೇಲೆ ಓಪನ್ ಮಾಡಿದರೆ ಮಟನ್ ಬಿರಿಯಾನಿ ರೆಡಿ ಆಗುತ್ತೆ. ಸಿಂಪಲ್ ಆಗಿದೆ, ಬ್ಯಾಚುಲರು ಟ್ರೈ ಮಾಡ್ಬೋದು, ಅಡುಗೆ ಗೊತ್ತಿಲ್ಲ ಅನ್ನೋರು ಟ್ರೈ ಮಾಡ್ಬೋದು.